ಕರ್ನಾಟಕದ ಭಕ್ತಿ ಸಂಪ್ರದಾಯದಲ್ಲಿ ಕನಕದಾಸರ ಸ್ಥಾನ ಅನನ್ಯ. ಅವರು 16ನೇ ಶತಮಾನದಲ್ಲಿ ಜನಿಸಿದ ಕಷ್ಟಪಡುತನದ ಒಂದು ಹರಿಜನ ಕುಟುಂಬದಲ್ಲಿ ಹುಟ್ಟಿ ವೃತ್ತಿಯಲ್ಲಿ ಯೋಧರಾಗಿದ್ದರು. ಆದರೆ ತಮ್ಮ ಅಂತರಂಗದಲ್ಲಿ ಭಗವಂತನ ಪ್ರೀತಿ ತುಂಬಿದ್ದು ಶ್ರೀಕೃಷ್ಣನ ಭಕ್ತಿಯಾಗಿ ಪರಿಪೂರ್ಣ ಜೀವನವನ್ನು ನಡೆಸಿದರು. ಒಂದು ದಿನ ಉಡುಪಿಯ ಕೃಷ್ಣ ಮಂದಿರದ ದರ್ಶನಕ್ಕೆ ಹೋದಾಗ ಅವರ ಜಾತಿಯ ಕಾರಣದಿಂದ ಒಳಗೆ ಪ್ರವೇಶಿಸಲು ಅವಕಾಶ ಕೊಡಲಿಲ್ಲ. ಆದರೆ ಕನಕದಾಸನು ದೇವರ ಎದುರು ನಿಂತು ಭಾವಪೂರ್ಣವಾಗಿ ಹಾಡಿದಾಗ ಬಾಗಿಲು ತೆರೆಯ ಸಾಯಿರೆ ದುರ್ಗಾ ಎಂಬ ಕೀರ್ತನೆ ಮೂಲಕ ದೇವನಿಗೆ ಪ್ರಾರ್ಥಿಸಿದರು. ಈ ಭಕ್ತಿಯ ಪ್ರಭಾವದಿಂದ ಕೃಷ್ಣನ ಮೂರ್ತಿ ಹಿಂದಿನಿಂದ ಮರುಳಿ ತಿರುಗಿ ಕನಕದಾಸನಿಗೆ ದರ್ಶನ ಕೊಟ್ಟಂತಾಗಿದೆ ಎಂಬ ವಿಶ್ವಾಸವಿದೆ. ಈ ಸ್ಥಳವನ್ನು ಕನಕನ್ ಕಿಂಡಿ ಎಂದು ಕರೆಯಲಾಗುತ್ತದೆ. ಕನಕದಾಸನು ಸುಂದರವಾದ ಕೀರ್ತನೆಗಳು, ಉಡುಗಣಿತ ಪದ್ಯಗಳು ಮತ್ತು ಮುಕ್ತಾಯ ಅರ್ಥವತ್ತಾದ ದಾರ್ಶನಿಕ ಬರಹಗಳನ್ನು ಬರೆದಿದ್ದಾರೆ. ಅವರ ಕಾವ್ಯಗಳಲ್ಲಿ ಸಾತ್ವಿಕ ಭಕ್ತಿ, ಸಾಮಾಜಿಕ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳು ತುಂಬಿವೆ. ಕನಕದಾಸನು ನಮ್ಮ ಸಂಸ್ಕೃತಿಯಲ್ಲಿಯೇ ಅಂಕಗ ಸಮಾಜದ ಬದಲಾವಣೆಯ ಪ್ರತೀಕವೂ ಆಗಿದ್ದಾರೆ. ಇವರ ಬದುಕು ನಮಗೆ ಭಕ್ತಿ ಮತ್ತು ಧರ್ಮಕ್ಕೆ ಯಾವುದೇ ಜಾತಿ ಅಥವಾ ವರ್ಗ ಅಗತ್ಯವಿಲ್ಲ ಎಂಬ ಮಹತ್ವದ ಪಾಠವನ್ನು ಕಲಿಸುತ್ತದೆ.